ಆಹಾ! ಎಂಥ ಅವ್ರಿಕಾಳು ಪಲ್ಯ ನೋಡ್ರಿ. ಒಂದ್ಸತೆ ಚಪಾತಿಗೆ ಪಲ್ಯ ಮಾಡಿಬಿಟ್ರೆ ಅನ್ನದ ಜೊತೆ ಏನು ಮಾಡ್ಬೇಕು ಮತ್ತೆ ಅಂಥೇಳಿ ಯೋಚನೆನ ಬಿಟ್ಬಿಡ್ತೀರಿ. ಅಷ್ಟು ಚಲೋ ಐತಿ ಅನ್ನಕ್ಕೆ ಮತ್ತು ಚಪಾತಿಗೆ ಎರಡೂ ಕೂಡೆ ಅವ್ರಿಕಾಳು ಪಾಲಕ್ ಕರಿ ಮಾಡತ್ತೇನೆ ನೋಡ್ರಿ ನಾನು. ಮಸ್ತ್ ಐತಿ. ನೀವು ಒಂದ್ಸತೆ ಇದನ್ನು ತಿಂದುಬಿಟ್ರೆ ಹಗಲೇ ಮುಗಲೇ ಇದನ್ನ ಮಾಡ್ತೀರಿ. ಅವ್ರಿಕಾಳು ಪಲ್ಯ ಯಾರು ತಿನ್ನೋಂಗಿಲ್ಲಲ್ಲ, ಇನ್ನೊಮ್ಮೆ ಬರೀ ಇದನ್ನ ತಿನ್ಕೊಂತಿರ್ತಾರೆ, ಅಷ್ಟು ರುಚಿಯಾಗೈತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ. ನಾನು ಇದನ್ನು ರಾತ್ರಿನ ಕಾಳನ್ನ ನೀರಾಗ ಹಾಕಿ ಇಟ್ಕೊಂಡಿದ್ದೆ ನೋಡ್ರಿ. ಒಂದು 2-3 ಸತಿ ಸ್ವಚ್ಛಗೆ ನೀರೊಳಗೆ ಹಾಕಿ ತೊಳೆದು ರಾತ್ರಿ ನೆನೆಯಾಕಿಡ್ಬೇಕು ರೀ. ಬೆಳಗ್ಗೆ ಎದ್ದು ಇದನ್ನು ಪಲ್ಯ ಮಾಡ್ಬೇಕು ರೀ. ಹಂಗೆ ಆವಾಗಿಂದ ಅವಾಗ ಹಾಕಿ ಮಾಡ್ತೀನಂದ್ರೆ ಇದು ಈ ಟೈಪ್ ಚಲೋ ಆಗೋದಿಲ್ಲ ರೀ ಪಲ್ಯ. ಹಂಗೆ ಅದು ಕುದಿಯೋದೂ ಇಲ್ಲರಿ ಕುಕ್ಕರ್ನೊಳಗೆ ಹಾಕಿದ್ರೆ. ಈಗ ನಾನು ಅವನ್ನೆಲ್ಲ ಕಾಳನ್ನ ಇದು ಸ್ವಚ್ಛ ರಾತ್ರಿನ ತೊಳೆದು ನೀರು ಹಾಕಿಟ್ಟಿದ್ದೆ. ಹಾಗಾಗಿ ಕುಕ್ಕರ್ನಾಗ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಕಾಳು ಮುಳುಗೋಷ್ಟು ನೀರು ಹಾಕಿ ಉಪ್ಪು ಹಾಕಿ ಇಟ್ಬಿಡೋಣ್ರಿ. 2 ಸೀಟಿ ರೀ. ಈಗೆಲ್ಲವು ಪೂರ ನೆಂದಾವಲ್ರಿ, ಹಾಗಾಗಿ 2 ಸೀಟಿ ಮಾಡೋದ್ರಿ ಅವನ್ನ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಇಡೋಣ್ರಿ. 1-2 ಸೀಟಿ ಮಾಡ್ಕೊಂಬಂದ್ಬಿಡೋಣ. ಅಷ್ಟೊತ್ತಿಗೆ ಈಗ ನೀರು ಕುದಿಯಾಕಿಟ್ಟಿದ್ದೆ ನಾನು. ಅದ್ರೊಳಗೆ ಪಾಲಕ್ ಸೊಪ್ಪು ಮತ್ತು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ಹಾಕೋರಿ. ಅವನ್ನ ಒಂದು ಸ್ವಲ್ಪ ತನ ನೀರಾಗ ಬಿಸಿನೀರಾಗ ಈ ಥರ ಕೈ ಆಡ್ಸ್ಕೊಂಡ್ಬಿಡ್ರಿ. ಲಘೂನ ಅಂದ್ರೆ ಬೆಂದ್ಬಿಡ್ತಾವೆ. ಈಗ ಅವು ಬೆಂದಾವ ನೋಡ್ರಿ. ಒಂದು 15 ನಿಮಿಷ ಬೇಯಿಸ್ಕೊಂಡೆ ನಾನು. ಅವನ್ನ ಈಗ ತೆಗೆದು ಕೂಡಲೇ ಫಸ್ಟ್ ತಣ್ಣೀರೊಳಗೆ ಹಾಕೊಂಡ್ಬಿಡ್ರಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ಹಾಕೋಬೋದು ನೀವು. ಇಲ್ಲಾಂದ್ರೆ ನಿಮಗೆ ಇದು ಖಾರ ಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನಾವು ಪಲ್ಯ ಮಾಡ್ಬೇಕಾರೆ ಒಣ ಖಾರ ಪುಡಿ ಹಾಕ್ಬೋದ್ರಿ. ಈಗ ನೋಡಿರಿ ನಾ ತಣ್ಣೀರೊಳಗೆ ಹಾಕ್ಕೊಂಡೀನಿ. ನೀವು ಇದ್ರ ಪಾಲಕ್ ಸೊಪ್ಪು ಬದಲಿ ಮೆಂತ್ಯ ಸೊಪ್ಪು, ಇಲ್ಲಾಂದ್ರೆ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪು ಹಾಕ್ಕೊಂಡು ಮಾಡ್ಬೋದ್ರಿ, ಅದು ಚಲೋ ಆಗ್ತೈತ್ರಿ. ಈಗ ಅದು ಪೂರ ತಣ್ಣಗಾದ್ಮ್ಯಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೆ. ಅದರೊಳಗೆಲ್ಲ ಪಾಲಕ್ ಸೊಪ್ಪು ಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ 1 ಕಪ್ ಮೊಸರು ಹಾಕ್ಕೊಂಡೆ ನೋಡ್ರಿ. ಅದನ್ನು ಈಗ ನೀರು ಹಾಕ್ಲಾರ್ದಂಗೆ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ನೋಡ್ರಿ ಕಲರ್ ಎಷ್ಟು ಚಲೋ ಬಂದೈತಿ. ಮೊಸರು ಹಾಕ್ತೇವಲ್ರಿ, ಕಲರ್ ಚಲೋ ಬರ್ತೈತಿ. ಅದನ್ನ ಈಗ ಸೈಡ್ ಸರ್ಸಿಟ್ಬಿಟ್ಟು ಬಾಳ್ಗೆ ಇಟ್ಕೊಂಡ್ರಿ. ಬಾಳ್ಗೆ ಬಿಸಿ ಆದ್ಮ್ಯಾಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಸಿಡಿದ ಕೂಡಲೇ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡ್ರಿ. ಕರಿಬೇವು ಸಿಡಿದ ಕೂಡಲೇನಾಗ ಒಂದು ಸಣ್ಣಗೆ ಹೆಚ್ಚಿದೆವು ಉಳ್ಳಾಗಡ್ಡಿ ಹಾಕೊಂಡೆ ನೋಡ್ರಿ ನಾನು. ಅದೊಂದು ಸ್ವಲ್ಪ ಕೆಂಪಗೆ ಹುರಿದ ಕೂಡಲೇನ ಟೊಮಾಟೊ ಹಣ್ಣು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಬಿಡ್ತೀನಿ. ಸಣ್ಣಗೆ ಹೆಚ್ಚಿಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಬಿಡ್ತೇನೆ ನೋಡ್ರಿ ಟೊಮಾಟೊ ಹಣ್ಣಿಗೆ. ಅದು ಒಂದು ಸ್ವಲ್ಪ ಹಣ್ಣಾಗೆ ಒಂದು ಸ್ವಲ್ಪ ಬೆಂದ ಮೇಲೆ ಅದಕ್ಕೀಗ ಮಸಾಲೆ ಹಾಕ್ಕೊಂಬಿಡೋಣ್ರಿ. ಮಸಾಲೆ ಪೌಡ್ರ್ ಇರ್ತೈತಲ್ಲ ಅದನ್ನ ಹಾಕ್ಕೊಂಬಿಡೋಣ. ಈಗ ಫಸ್ಟಿಗೆ ನಾನೇನು ಹಾಕಿದ್ದೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನಿ ನೋಡ್ರಿ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಬಿಡ್ರಿ. ಆಗ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಬಿಡ್ರಿ. ನಿಮ್ಗೆ ಆವಾಗ ಹೇಳಿದ್ನಲ್ರಿ ಹಸಿಮೆಣ್ಸಿನ್ಕಾಯಿ ಬ್ಯಾಡ ಅಂದ್ರೆ ಈ ಟೈಮ್ನಾಗ ಒಣ ಖಾರ ಹಾಕ್ಬೋದು. ನಾನು ಒಣ ಖಾರ ಪುಡಿ ಒಂದು ಸ್ವಲ್ಪ ಟೇಸ್ಟಿಗೆ ಆತ ಮತ್ತು ಕಲರಿಗೂ ಆತಂತ ಹೇಳಿ ಹಾಕಿದೆ. ಒಂದು ಹನಿ ನೀರು ಹಾಕ್ಕೊಂಡು ಅದನ್ನು ಕೈ ಆಡ್ಸ್ಕೊಂಬಿಡ್ರಿ. ಈಗ ಅದೆಲ್ಲ ಪೂರ ಹಸಿ ವಾಸನೆ ಹೋಗಿದ ಮ್ಯಾಗ ಪಾಲಕ್ ಸೊಪ್ಪು ರುಬ್ಬಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಂಬಿಡ್ತೇನೆ ನೋಡ್ರಿ. ಆಮೇಲೆ ಅದು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ್ರಿ. ಅದು ಒಂದು ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ರೀ. ಮಸಾಲೆ ಒಳಗೆಲ್ಲ ಕೂಡ್ಕೋಬೇಕಲ್ಲ, ಹಾಗಾಗಿ ಕೈ ಆಡಿಸ್ಕೊಂತ ಇರೋಣ್ರಿ ಒಂದು 5 ನಿಮಿಷ. ಆಮೇಲೆ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ. ಒಂದು 15 ನಿಮಿಷ ಅದು ಕುದೀಲಿ ರೀ. ಪೂರ ಚಂದಿಗೆ ಮ್ಯಾಗೆಲ್ಲ ಎಣ್ಣೆ ಬಿಡೋ ಮಾಟ ಕುದಿಬೇಕು ನೋಡ್ರಿ ಅದು. ನೋಡ್ರಿ ಎಷ್ಟು ಚಲೋ ಕಾಣತೈತೆ. ಬರೀ ಇದಷ್ಟ ಇದ್ರೊಳಗೆ ಕಾಳು ಹಾಕಿ ಪಲ್ಯ ಮಾಡಿಬಿಟ್ರಂತೂ ಇನ್ನೂ ಭಾರಿ ಕಾಣಿಸ್ತೈತ್ರಿ. ಇದನ್ನೀಗ ಬಾಯಿ ಮುಚ್ಚಿ ಇಟ್ಕೊಂಡ್ಬಿಟ್ಟೆ ನೋಡ್ರಿ. ಕಾಳು ಕುದಿಸ್ಕೊಂಡು ತಂಬಂದೇನೀಗ 2 ಸೀಟಿಗೆ ನೋಡ್ರಿ ಎಷ್ಟು ಚಲೋ ಕುದ್ದಾವ, ಹಣ್ಣಾಗ್ಯಾವ ಪೂರ. ನೋಡ್ರಿ ಹಿಟ್ಟು ಆದಂಗಾಗ್ಯಾವ. ಇದಿಷ್ಟು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಕಾಳು. ಈಗ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕಬೇಕಲ್ರಿ, ಹಾಗಾಗಿ ನಾನು ಹಿಂಗೆ ಪೌಡ್ರ್ ಹಾಕ್ಕೊಂಡಿರ್ತಿಲ್ರಿ. ಅದು ಕಾಳು ಇರ್ತೈತಲ್ಲ ಅಂಥದ್ದು ಹಾಕ್ಕೊಳತ್ತೀನಿ. ಅದನ್ನೊಂದು ಕುಟ್ಟಿ ಪೌಡ್ರ್ ಮಾಡಿ ಅದೊಂದು ಸ್ಪೂನ್ ಹಾಕ್ಕೊಂಬಿಡ್ತೇನೆ ನೋಡ್ರಿ. ಇದು ಸ್ಮೆಲ್ ಭಾಳ ರೀ, ಅದಷ್ಟು ಸ್ಮೆಲ್ ಇರೋಂಗಿಲ್ಲ. ಹಿಂಗೆ ಇದನ್ನೊಂದು ಅರ್ಧ ಸ್ಪೂನ್ ಅಷ್ಟು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿರ್ತೀನಿ ನೋಡ್ರಿ. ಇಷ್ಟು ಚಲೋ ಕಾಣತೈತಿ, ಮಸ್ತ್ ಆಗೈತಿ. ಈಗ ಅದೊಂದು ಸ್ವಲ್ಪ ಕುದ್ದು ಬಂದಮೇಲೆ ಕಾಳೆಲ್ಲ ಹಾಕ್ಕೊಂಬಿಡೋಣ್ರಿ. ಹಾಕ್ಕೊಂಡು ಅದನ್ನೊಂದು 5 ನಿಮಿಷ ಕಾಳೆಲ್ಲ ಮಸಾಲೆ ಕೂಡ್ಕೊಳ್ಬೇಕಲ್ರಿ, ಅದನ್ನು ಒಂದು 5 ನಿಮಿಷ ಕೂಡಿಸ್ಕೊಳ್ಳೋಣ. ಆಮೇಲೆ ಒಂದು 2 ಸ್ಪೂನ್ ಗುರಳ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕೋತೇನೆ ನೋಡ್ರಿ. ಗುರಳ್ ಪುಡಿ ಅಂತೂ ಉತ್ತರ ಕರ್ನಾಟಕ ಮಂದಿಗೆ ಬೇಕರಿ, ಅದಿಲ್ಲಂದ್ರೆ ಅಡುಗೆನ ಮಾಡೋಂಗಿಲ್ಲ.
ಈಗ ಬಾಯಿ ಮುಚ್ಚಿಟ್ಕೊಂಡ್ಬಿಡೋಣ್ರಿ. ಅಂದ್ರೆ ಒಂದು 10-15 ನಿಮಿಷ ಅದೇ ಪೂರ ಎಣ್ಣೆ ಹಿಂಗೆ ನೋಡ್ರಿ ಮಸಾಲೆ ಎಷ್ಟು ಪೂರ ಎಣ್ಣೆ ಮ್ಯಾಗ ಬಂದೈತ್ರಿ. ಇದು ನಮ್ಗೆ ರೆಡಿ ಆಗೈತಂತ. ನಿಮ್ಗೆ ನಾನು ನೀರು ಹಾಕೋದೊಂದು ಇದ್ರಾಗ ಬರಲಿಲ್ಲ ರೀ. ಹಾಗಾಗಿ ನೀವು ಬಾಯಿ ಮುಚ್ಚಿಟ್ಟಿರ್ತಿರಲ್ಲ ಅವಾಗ ಒಂದು ಸ್ವಲ್ಪ ನಡುವೆ ಅದನ್ನು ತೆಗೆದು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗೊಜ್ಜು ಮಾಡ್ಕೋಬೇಕ್ರಿ ನೀರು ಹಾಕ್ಕೊಂಡು. ಇದೇ ರೀತಿ ಅವ್ರೆಕಾಳು ಪಲ್ಯ ಮಾಡೋದು ನೋಡ್ರಿ. ಮಸ್ತ್ ಆಗೈತಿ. ಅವ್ರೆಕಾಳು ಪಾಲಕ್ ಕರಿ ಮಾಡೇನಿ ನಾನು. ಎಷ್ಟು ರುಚಿಯಾಗೈತಿ. ಚಪಾತಿ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಮಸ್ತ್ ಆಗ್ತೈತಿ. ಮತ್ತು ಪೂರಿ ದೋಸೆ ಎಲ್ಲದಕ್ಕೂ ಚಲೋ ಆಗ್ತೈತ್ರಿ. ಈಗ ಅವ್ರೆಕಾಳು ರೆಡಿ ಆಯ್ತು. ಈಗ ಸರ್ವ್ ಮಾಡಿಬಿಡೋಣ ಬರ್ರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಾದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಲೈಕ್ ಕೊಡಿರಿ. ಎಲ್ಲ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್. ನೋಡ್ರಿ ಉಳ್ಳಾಗಡ್ಡಿ, ಸೌತೆಕಾಯಿ, ಲಿಂಬೆಹಣ್ಣು, ಚಪಾತಿ ಕೂಡ ಭಾರಿ ಆಗೈತ್ರಿ. ಅವ್ರೆಕಾಳು ಪಾಲಕ್ ರೀ ಮಸ್ತ್ ಆಗೈತಿ. ನೀವು ಇದೊಂದು ಸತಿ ಮಾಡ್ಕೊಂಡು ತಿನ್ನಿರಿ, ಖುಷಿ ಪಡ್ರಿ. ಮತ್ತು ಯಾವ್ದಾರು ಅಡುಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ನೋಡ್ತಾನೆ ಎಷ್ಟು ಚಲೋ ಆಗೈತಿ, ಮಸ್ತ್ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.